ಚಾವರ್ಲೆ ಕಾರ್ನಲ್ಲಿ ಅನ್ನುವಂಥ ಅಪ್ಡೇಟ್ ಬರ್ತಾ ಇದೆ. ರಾಬರಿ ಗ್ಯಾಂಗ್ ಪರಾರಿಯಾಗಿದೆ. ಚಾವರ್ಲೆ ಕಾರ್ನಲ್ಲಿ ಬಂದ ದರೋಡೆಕೋರರು ಮೊಬೈಲ್ ಬಿಸಾಕಿ ಬಂಟ್ವಾಳ ಕಡೆ ತೆರಳಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಬಿಸಿ ರೋಡ್ ಟೋಲ್ ಸಿಸಿಟಿವಿ ಅಲ್ಲಿ ಅದರಲ್ಲಿ ಒಂದಷ್ಟು ಫುಟೇಜಸ್ ಸಿಕ್ಕಿದೆ. ತಪ್ಪಿಸ್ಕೊಳ್ಳೋದಕ್ಕೆ ಟೋಲ್ ಗೇಟ್ನ ಪಕ್ಕದ ರಸ್ತೆ ಬಳಸಿ, ಅಫ್ಕೋರ್ಸ್ ಅವ್ರು ಯಾಕೆ ಟೋಲ್ ಗೇಟಲ್ಲಿ ಹೋಗ್ತಾರೆ, ಇಳಿ ಕಳ್ಳರು ಅದರ ಪಕ್ಕದ ರಸ್ತೆ ಬಳಸಿ ಎಸ್ಕೇಪ್ ಆಗಿರೋ ಶಂಕೆ ವ್ಯಕ್ತ ಆಗ್ತಾ ಇದೆ. ವಿಟ್ಲ ಮೂಲಕ ಕೇರಳ ಗಡಿ ತಲುಪಿರುವ ಅನುಮಾನ ವ್ಯಕ್ತ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ 3 ಟೀಮ್ ಖಾಕಿ ಪಡೆ ಕೇರಳದಲ್ಲಿ ಬೀಡು ಬಿಟ್ಟಿದೆ. ರೈಟ್, ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಏನೇನಾಗಿದೆ ತಿಳ್ಕೊಳ್ಳೋಣ. ದಿನೇಶ್, ಒಂದ್ ಕಡೆ ಬೀದರ್ನಲ್ಲಿ ನೋಡಿದ್ರೆ ಅಷ್ಟು ದೊಡ್ಡ ದರೋಡೆ ಆಯ್ತು, ಏನೂ ಕ್ಲೂ ಇಲ್ಲ. ಮತ್ತೊಂದ್ ಕಡೆ ಮಂಗಳೂರಿನಲ್ಲಿ ಅದರ ಮರುಕ್ಷಣನೇ ಅದಕ್ಕಿಂತ ದೊಡ್ಡ 12 ಕೋಟಿಗಿಂತನೂ ಹೆಚ್ಚು ಹಣ ಹೊತ್ಕೊಂಡು ಹೋಗಿರುವಂತಹ ದರೋಡೆ, ಕಂಡು ಕೇಳರಿಯದ ದರೋಡೆ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ದರೋಡೆ ಆಯ್ತು ಮಂಗಳೂರಿನಲ್ಲಿ. ಏನು ಕ್ಲೂ ಇಲ್ಲ. 72 ಗಂಟೆ ಆಯ್ತು ಘಟನೆಗಳು ನಡೆದು. ಸೊ ಎಲ್ಲೂ ಹೋಗಿದಾರಂತೆ, ಯಾಕೆ ನಾಕಾಬಂದಿ ಹಾಕಕ್ಕಾಗಿಲ್ಲ ಇಮಿಡಿಯೇಟ್ ಆಗಿ? ಮಂಗಳೂರು ಪೊಲೀಸ್ ಏನ್ ಹೇಳ್ತಾರೆ? ಇನ್ಸೈಡ್ ಮಾಹಿತಿ ಏನಾದರೂ ಸಿಕ್ಕಿದ್ಯಾ ನಿಮ್ಗೆ? ಅಲ್ಲಿ ಜನ ಏನ್ ಹೇಳ್ತಾರೆ? ಏನ್ ಡೀಟೇಲ್ಸ್ ಇದೆ ನಿಮ್ಮ ಹತ್ರ? ಹೌದು ಶ್ರೀಲಕ್ಷ್ಮಿ, ಏನು ಮಂಗಳೂರಿನ ಕೋಟೆಕರ್ನಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೇಲಿಂದ ಮೇಲೆಗೆ ಒಂದಷ್ಟು ಟ್ವಿಸ್ಟ್ ಸಿಗುತ್ತೆ ಹೊರತು ಕಳ್ಳರ ಪತ್ತೆ ಇನ್ನೂ ಕೂಡ ಆಗಿಲ್ಲ. ಈಗ ಸದ್ಯ ಸಿಕ್ಕಿರುವ ಮಾಹಿತಿ ಪ್ರಕಾರ ಏನು ತಲಪಾಡಿ ಗೇಟ್ ನಲ್ಲಿ ಪಾಸ್ ಆದಂತಹ ಏನು ಕಾರ್ನಲ್ಲಿ ಕೇವಲ 2 ಇದ್ರು, ಆದ್ರೆ ಮತ್ತೆ 3 ಎಲ್ಲಿ ಹೋದ್ರು ಅನ್ನುವಂತ ಒಂದಷ್ಟು ಅನುಮಾನ ಮೂಡಿತ್ತು. ಈಗ ಸದ್ಯ ಸಿಕ್ಕಿರುವ ಮಾಹಿತಿ ಪ್ರಕಾರ ಇವರು ಕದ್ದಂತ ಹಣ ಸಾಗಿ ಆ ಒಂದು ಪಿಯೆಟ್ ಕಾರ್ನಲ್ಲೆಲ್ಲ ಬದಲಾಗಿ ಮತ್ತೊಂದು ಕಾರ್ನಲ್ಲಿ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಆ ಮತ್ತೊಂದು ಕಾರ್ ಏನಿದೆ ಅದು ಏನು ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸಲು ಆ ಸಿಬ್ಬಂದಿಯಿಂದ ಒಂದು ಮೊಬೈಲ್ ಅನ್ನು ಕಿತ್ಕೊಂಡು ಬಂದು ಮಂಗಳೂರಿನ ಕತ್ರಿಯಲ್ಲಿ ಬಿಸಾಡಿ ಆ ಬಳಿಕ ಮಂಗಳೂರಿನಿಂದ ಏನು ಬಿಸಿ ರೋಡ್ ಮಾರ್ಗವಾಗಿ ಹೋಗಿ ಬಿಸಿ ರೋಡ್ ಮಾರ್ಗ ಹೋಗುವಾಗಲೂ ಕೂಡ ಒಂದಷ್ಟು ಅಂದ್ರೆ ಅಲ್ಲಿ ಒಂದು ಟೋಲ್ ಸಿಗುತ್ತೆ. ಅಲ್ಲಿನ ಸಿಸಿಟಿವಿ ಕ್ಯಾಮೆರಾ ತಪ್ಪಿಸುವುದಕ್ಕೋಸ್ಕರ ಟೋಲ್ ಪಕ್ಕದಲ್ಲಿರುವಂತಹ ರಸ್ತೆಯ ಮೂಲಕವಾಗಿ ಹಾದು ಹೋಗಿ ಅಲ್ಲಿಂದ ಬಂಟ್ವಾಳದಿಂದ ವಿಟ್ಲದಿಂದ ಏನು ಒಳದಾರಿಯ ಮೂಲಕವಾಗಿ ಕೇರಳಕ್ಕೆ ತಲುಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯ ಕೇರಳದಲ್ಲಿ 3 ಪೊಲೀಸ್ ತಂಡ ಅಂದ್ರೆ 3 ಪೊಲೀಸ್ ಟೀಮ್ಗಳು ಏನು ಬೀಡು ಬಿಟ್ಟು ಅಲ್ಲಿ ತನಿಖೆ ನಡೆಸ್ತಾ ಇದೆ. ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಅಂದ್ರೆ ಮಂಗಳೂರು ಭಾಗ ನಡೀತಾನೆ ಇದ್ರೆ, ಆದ್ರೆ ಕಳ್ಳರ ಸುಳಿವು ಮಾತ್ರ ಇನ್ನೂ ಸಿಕ್ಕಲಿಲ್ಲ. ಮತ್ತು ಏನು ಒಂದಷ್ಟು ಅನುಮಾನಾಸ್ಪದ ವ್ಯಕ್ತಿಗಳನ್ನು ಠಾಣೆಗೆ ಕರೆಸಿ ವಿಚಾರಣೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಚಾವರ್ಲೆ ಕಾರ್ನಲ್ಲಿ ಅನ್ನುವಂಥ ಅಪ್ಡೇಟ್ ಬರ್ತಾ ಇದೆ. ರಾಬರಿ ಗ್ಯಾಂಗ್ ಪರಾರಿಯಾಗಿದೆ. ಚಾವರ್ಲೆ ಕಾರ್ನಲ್ಲಿ ಬಂದ ದರೋಡೆಕೋರರು ಮೊಬೈಲ್ ಬಿಸಾಕಿ ಬಂಟ್ವಾಳ ಕಡೆ ತೆರಳಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಬಿಸಿ ರೋಡ್ ಟೋಲ್ ಸಿಸಿಟಿವಿ ಅಲ್ಲಿ ಅದರಲ್ಲಿ ಒಂದಷ್ಟು ಫುಟೇಜಸ್ ಸಿಕ್ಕಿದೆ. ತಪ್ಪಿಸ್ಕೊಳ್ಳೋದಕ್ಕೆ ಟೋಲ್ ಗೇಟ್ನ ಪಕ್ಕದ ರಸ್ತೆ ಬಳಸಿ, ಅಫ್ಕೋರ್ಸ್ ಅವ್ರು ಯಾಕೆ ಟೋಲ್ ಗೇಟಲ್ಲಿ ಹೋಗ್ತಾರೆ, ಇಳಿ ಕಳ್ಳರು ಅದರ ಪಕ್ಕದ ರಸ್ತೆ ಬಳಸಿ ಎಸ್ಕೇಪ್ ಆಗಿರೋ ಶಂಕೆ ವ್ಯಕ್ತ ಆಗ್ತಾ ಇದೆ. ವಿಟ್ಲ ಮೂಲಕ ಕೇರಳ ಗಡಿ ತಲುಪಿರುವ ಅನುಮಾನ ವ್ಯಕ್ತ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ 3 ಟೀಮ್ ಖಾಕಿ ಪಡೆ ಕೇರಳದಲ್ಲಿ ಬೀಡು ಬಿಟ್ಟಿದೆ. ರೈಟ್, ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಏನೇನಾಗಿದೆ ತಿಳ್ಕೊಳ್ಳೋಣ. ದಿನೇಶ್, ಒಂದ್ ಕಡೆ ಬೀದರ್ನಲ್ಲಿ ನೋಡಿದ್ರೆ ಅಷ್ಟು ದೊಡ್ಡ ದರೋಡೆ ಆಯ್ತು, ಏನೂ ಕ್ಲೂ ಇಲ್ಲ. ಮತ್ತೊಂದ್ ಕಡೆ ಮಂಗಳೂರಿನಲ್ಲಿ ಅದರ ಮರುಕ್ಷಣನೇ ಅದಕ್ಕಿಂತ ದೊಡ್ಡ 12 ಕೋಟಿಗಿಂತನೂ ಹೆಚ್ಚು ಹಣ ಹೊತ್ಕೊಂಡು ಹೋಗಿರುವಂತಹ ದರೋಡೆ, ಕಂಡು ಕೇಳರಿಯದ ದರೋಡೆ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ದರೋಡೆ ಆಯ್ತು ಮಂಗಳೂರಿನಲ್ಲಿ. ಏನು ಕ್ಲೂ ಇಲ್ಲ. 72 ಗಂಟೆ ಆಯ್ತು ಘಟನೆಗಳು ನಡೆದು. ಸೊ ಎಲ್ಲೂ ಹೋಗಿದಾರಂತೆ, ಯಾಕೆ ನಾಕಾಬಂದಿ ಹಾಕಕ್ಕಾಗಿಲ್ಲ ಇಮಿಡಿಯೇಟ್ ಆಗಿ? ಮಂಗಳೂರು ಪೊಲೀಸ್ ಏನ್ ಹೇಳ್ತಾರೆ? ಇನ್ಸೈಡ್ ಮಾಹಿತಿ ಏನಾದರೂ ಸಿಕ್ಕಿದ್ಯಾ ನಿಮ್ಗೆ? ಅಲ್ಲಿ ಜನ ಏನ್ ಹೇಳ್ತಾರೆ? ಏನ್ ಡೀಟೇಲ್ಸ್ ಇದೆ ನಿಮ್ಮ ಹತ್ರ? ಹೌದು ಶ್ರೀಲಕ್ಷ್ಮಿ, ಏನು ಮಂಗಳೂರಿನ ಕೋಟೆಕರ್ನಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೇಲಿಂದ ಮೇಲೆಗೆ ಒಂದಷ್ಟು ಟ್ವಿಸ್ಟ್ ಸಿಗುತ್ತೆ ಹೊರತು ಕಳ್ಳರ ಪತ್ತೆ ಇನ್ನೂ ಕೂಡ ಆಗಿಲ್ಲ. ಈಗ ಸದ್ಯ ಸಿಕ್ಕಿರುವ ಮಾಹಿತಿ ಪ್ರಕಾರ ಏನು ತಲಪಾಡಿ ಗೇಟ್ ನಲ್ಲಿ ಪಾಸ್ ಆದಂತಹ ಏನು ಕಾರ್ನಲ್ಲಿ ಕೇವಲ 2 ಇದ್ರು, ಆದ್ರೆ ಮತ್ತೆ 3 ಎಲ್ಲಿ ಹೋದ್ರು ಅನ್ನುವಂತ ಒಂದಷ್ಟು ಅನುಮಾನ ಮೂಡಿತ್ತು. ಈಗ ಸದ್ಯ ಸಿಕ್ಕಿರುವ ಮಾಹಿತಿ ಪ್ರಕಾರ ಇವರು ಕದ್ದಂತ ಹಣ ಸಾಗಿ ಆ ಒಂದು ಪಿಯೆಟ್ ಕಾರ್ನಲ್ಲೆಲ್ಲ ಬದಲಾಗಿ ಮತ್ತೊಂದು ಕಾರ್ನಲ್ಲಿ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಆ ಮತ್ತೊಂದು ಕಾರ್ ಏನಿದೆ ಅದು ಏನು ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸಲು ಆ ಸಿಬ್ಬಂದಿಯಿಂದ ಒಂದು ಮೊಬೈಲ್ ಅನ್ನು ಕಿತ್ಕೊಂಡು ಬಂದು ಮಂಗಳೂರಿನ ಕತ್ರಿಯಲ್ಲಿ ಬಿಸಾಡಿ ಆ ಬಳಿಕ ಮಂಗಳೂರಿನಿಂದ ಏನು ಬಿಸಿ ರೋಡ್ ಮಾರ್ಗವಾಗಿ ಹೋಗಿ ಬಿಸಿ ರೋಡ್ ಮಾರ್ಗ ಹೋಗುವಾಗಲೂ ಕೂಡ ಒಂದಷ್ಟು ಅಂದ್ರೆ ಅಲ್ಲಿ ಒಂದು ಟೋಲ್ ಸಿಗುತ್ತೆ. ಅಲ್ಲಿನ ಸಿಸಿಟಿವಿ ಕ್ಯಾಮೆರಾ ತಪ್ಪಿಸುವುದಕ್ಕೋಸ್ಕರ ಟೋಲ್ ಪಕ್ಕದಲ್ಲಿರುವಂತಹ ರಸ್ತೆಯ ಮೂಲಕವಾಗಿ ಹಾದು ಹೋಗಿ ಅಲ್ಲಿಂದ ಬಂಟ್ವಾಳದಿಂದ ವಿಟ್ಲದಿಂದ
ಏನು ಒಳದಾರಿಯ ಮೂಲಕವಾಗಿ ಕೇರಳಕ್ಕೆ ತಲುಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯ ಕೇರಳದಲ್ಲಿ 3 ಪೊಲೀಸ್ ತಂಡ ಅಂದ್ರೆ 3 ಪೊಲೀಸ್ ಟೀಮ್ಗಳು ಏನು ಬೀಡು ಬಿಟ್ಟು ಅಲ್ಲಿ ತನಿಖೆ ನಡೆಸ್ತಾ ಇದೆ. ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಅಂದ್ರೆ ಮಂಗಳೂರು ಭಾಗ ನಡೀತಾನೆ ಇದ್ರೆ, ಆದ್ರೆ ಕಳ್ಳರ ಸುಳಿವು ಮಾತ್ರ ಇನ್ನೂ ಸಿಕ್ಕಲಿಲ್ಲ. ಮತ್ತು ಏನು ಒಂದಷ್ಟು ಅನುಮಾನಾಸ್ಪದ ವ್ಯಕ್ತಿಗಳನ್ನು ಠಾಣೆಗೆ ಕರೆಸಿ ವಿಚಾರಣೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಶ್ಯಾವರ್ಲೆ ಕಾರ್ನಲ್ಲಿ ಅನ್ನುವಂಥ ಅಪ್ಡೇಟ್ ಬರ್ತಾ ಇದೆ. ರಾಬರಿ ಗ್ಯಾಂಗ್ ಪರಾರಿಯಾಗಿದೆ. ಶ್ಯಾವರ್ಲೆ ಕಾರ್ನಲ್ಲಿ ಬಂದ ದರೋಡೆಕೋರರು ಮೊಬೈಲ್ ಬಿಸಾಕಿ ಬಂಟ್ವಾಳ ಕಡೆ ತೆರಳಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಬಿಸಿ ರೋಡ್ ಟೋಲ್ ಸಿಸಿಟಿವಿ ಅಲ್ಲಿ ಅದರಲ್ಲಿ ಒಂದಷ್ಟು ಫುಟೇಜಸ್ ಸಿಕ್ಕಿದೆ. ತಪ್ಪಿಸ್ಕೊಳ್ಳೋದಕ್ಕೆ ಟೋಲ್ ಗೇಟ್ನ ಪಕ್ಕದ ರಸ್ತೆ ಬಳಸಿ, ಅಫ್ಕೋರ್ಸ್ ಅವ್ರು ಯಾಕೆ ಟೋಲ್ ಗೇಟಲ್ಲಿ ಹೋಗ್ತಾರೆ ಹೇಳಿ ಕೇಳಿ ಕಳ್ಳರು, ಅದರ ಪಕ್ಕದ ರಸ್ತೆ ಬಳಸಿ ಎಸ್ಕೇಪ್ ಆಗಿರೋ ಶಂಕೆ ವ್ಯಕ್ತ ಆಗ್ತಾ ಇದೆ. ವಿಟ್ಲ ಮೂಲಕ ಕೇರಳ ಗಡಿ ತಲುಪಿರುವ ಅನುಮಾನ ವ್ಯಕ್ತ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ 3 ಟೀಮ್ ಖಾಕಿ ಪಡೆ ಕೇರಳದಲ್ಲಿ ಬೀಡು ಬಿಟ್ಟಿದೆ. ರೈಟ್, ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಏನೇನಾಗಿದೆ ತಿಳ್ಕೊಳ್ಳೋಣ. ದಿನೇಶ್, ಒಂದ್ ಕಡೆ ಬೀದರ್ನಲ್ಲಿ ನೋಡಿದ್ರೆ ಅಷ್ಟು ದೊಡ್ಡ ದರೋಡೆ ಆಯ್ತು, ಏನೂ ಕ್ಲೂ ಇಲ್ಲ. ಮತ್ತೊಂದ್ ಕಡೆ ಮಂಗಳೂರಿನಲ್ಲಿ ಅದರ ಮರುಕ್ಷಣನೇ ಅದಕ್ಕಿಂತ ದೊಡ್ಡ 12 ಕೋಟಿಗಿಂತನೂ ಹೆಚ್ಚು ಹಣ ಹೊತ್ಕೊಂಡು ಹೋಗಿರುವಂತಹ ದರೋಡೆ, ಕಂಡು ಕೇಳರಿಯದ ದರೋಡೆ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ದರೋಡೆ ಆಯ್ತು ಮಂಗಳೂರಿನಲ್ಲಿ. ಏನು ಕ್ಲೂ ಇಲ್ಲ. 72 ಗಂಟೆ ಆಯ್ತು ಘಟನೆಗಳು ನಡೆದು. ಸೊ ಎಲ್ಲೂ ಹೋಗಿದಾರಂತೆ, ಯಾಕೆ ನಾಕಾಬಂದಿ ಹಾಕಕ್ಕಾಗಿಲ್ಲ ಇಮಿಡಿಯೇಟ್ ಆಗಿ? ಮಂಗಳೂರು ಪೊಲೀಸ್ ಏನ್ ಹೇಳ್ತಾರೆ? ಇನ್ಸೈಡ್ ಮಾಹಿತಿ ಏನಾದರೂ ಸಿಕ್ಕಿದ್ಯಾ ನಿಮ್ಗೆ? ಅಲ್ಲಿ ಜನ ಏನ್ ಹೇಳ್ತಾರೆ? ಏನ್ ಡೀಟೇಲ್ಸ್ ಇದೆ ನಿಮ್ಮ ಹತ್ರ? ಹೌದು ಶ್ರೀಲಕ್ಷ್ಮಿ, ಏನು ಮಂಗಳೂರಿನ ಕೋಟೆಕರ್ನಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೇಲಿಂದ ಮೇಲೆಗೆ ಒಂದಷ್ಟು ಟ್ವಿಸ್ಟ್ ಸಿಗುತ್ತೆ ಹೊರತು ಕಳ್ಳರ ಪತ್ತೆ ಇನ್ನೂ ಕೂಡ ಆಗಿಲ್ಲ. ಈಗ ಸದ್ಯ ಸಿಕ್ಕಿರುವ ಮಾಹಿತಿ ಪ್ರಕಾರ ಏನು ತಲಪಾಡಿ ಗೇಟ್ ನಲ್ಲಿ ಪಾಸ್ ಆದಂತಹ ಏನು ಕಾರ್ನಲ್ಲಿ ಕೇವಲ 2 ಇದ್ರು, ಆದ್ರೆ ಮತ್ತೆ 3 ಎಲ್ಲಿ ಹೋದ್ರು ಅನ್ನುವಂತ ಒಂದಷ್ಟು ಅನುಮಾನ ಮೂಡಿತ್ತು. ಈಗ ಸದ್ಯ ಸಿಕ್ಕಿರುವ ಮಾಹಿತಿ ಪ್ರಕಾರ ಇವರು ಕದ್ದಂತ ಹಣ ಸಾಗಿ ಆ ಒಂದು ಪಿಯೆಟ್ ಕಾರ್ನಲ್ಲೆಲ್ಲ ಬದಲಾಗಿ ಮತ್ತೊಂದು ಕಾರ್ನಲ್ಲಿ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಆ ಮತ್ತೊಂದು ಕಾರ್ ಏನಿದೆ ಅದು ಏನು ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸಲು ಆ ಸಿಬ್ಬಂದಿಯಿಂದ ಒಂದು ಮೊಬೈಲ್ ಅನ್ನು ಕಿತ್ಕೊಂಡು ಬಂದು ಮಂಗಳೂರಿನ ಕತ್ರಿಯಲ್ಲಿ ಬಿಸಾಡಿ ಆ ಬಳಿಕ ಮಂಗಳೂರಿನಿಂದ ಏನು ಬಿಸಿ ರೋಡ್ ಮಾರ್ಗವಾಗಿ ಹೋಗಿ ಬಿಸಿ ರೋಡ್ ಮಾರ್ಗ ಹೋಗುವಾಗಲೂ ಕೂಡ ಒಂದಷ್ಟು ಅಂದ್ರೆ ಅಲ್ಲಿ ಒಂದು ಟೋಲ್ ಸಿಗುತ್ತೆ. ಅಲ್ಲಿನ ಸಿಸಿಟಿವಿ ಕ್ಯಾಮೆರಾ ತಪ್ಪಿಸುವುದಕ್ಕೋಸ್ಕರ ಟೋಲ್ ಪಕ್ಕದಲ್ಲಿರುವಂತಹ ರಸ್ತೆಯ ಮೂಲಕವಾಗಿ ಹಾದು ಹೋಗಿ ಅಲ್ಲಿಂದ ಬಂಟ್ವಾಳದಿಂದ ವಿಟ್ಲದಿಂದ ಏನು ಒಳದಾರಿಯ ಮೂಲಕವಾಗಿ ಕೇರಳಕ್ಕೆ ತಲುಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯ ಕೇರಳದಲ್ಲಿ 3 ಪೊಲೀಸ್ ತಂಡ ಅಂದ್ರೆ 3 ಪೊಲೀಸ್ ಟೀಮ್ಗಳು ಏನು ಬೀಡು ಬಿಟ್ಟು ಅಲ್ಲಿ ತನಿಖೆ ನಡೆಸ್ತಾ ಇದೆ. ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಅಂದ್ರೆ ಮಂಗಳೂರು ಭಾಗ ನಡೀತಾನೆ ಇದ್ರೆ, ಆದ್ರೆ ಕಳ್ಳರ ಸುಳಿವು ಮಾತ್ರ ಇನ್ನೂ ಸಿಕ್ಕಲಿಲ್ಲ. ಮತ್ತು ಏನು ಒಂದಷ್ಟು ಅನುಮಾನಾಸ್ಪದ ವ್ಯಕ್ತಿಗಳನ್ನು ಠಾಣೆಗೆ ಕರೆಸಿ ವಿಚಾರಣೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ.